ನಮಸ್ಕಾರ ವೀಕ್ಷಕರೇ, 4ನೇ ಟಿ20 ಸರಣಿ ಪಂದ್ಯವನ್ನು ಗೆಲ್ಲುವ ಮೂಲಕ ಇಂಗ್ಲೆಂಡ್ ವಿರುದ್ಧದ ಸರಣಿಯನ್ನು ಗೆದ್ದು ವಿಶ್ವ ದಾಖಲೆ ಬರೆಯಿತು ಭಾರತ ತಂಡ. ರವಿ ಬಿಷ್ಣೋಯ್ ಮತ್ತು ಹರ್ಷಿತ್ ರಾಣಾ ಮಾಡಿದರು ಚಮತ್ಕಾರದ ಬೌಲಿಂಗ್. ಹೌದು ವೀಕ್ಷಕರೇ, ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ 5 ಟಿ20 ಪಂದ್ಯಗಳನ್ನೊಳಗೊಂಡ ಈ ಸರಣಿಯನ್ನು ಭಾರತ ತಂಡ ಇನ್ನೂ ಒಂದು ಪಂದ್ಯ ಬಾಕಿ ಇರುವಾಗಲೇ ಸರಣಿಯನ್ನು ಕೈವಶವಾಗಿ ಮಾಡಿಕೊಂಡಿದೆ. ಇಂದಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ ತಂಡದ ಪರವಾಗಿ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ರವರು ಸ್ಫೋಟಕ ಬ್ಯಾಟಿಂಗ್ ಮಾಡಿದರು. ತಲಾ 53 ರನ್ಸ್ಗಳನ್ನು ಕಲೆ ಹಾಕುವ ಮೂಲಕ ಭಾರತ ತಂಡವನ್ನು 181 ರನ್ಗಳ ಗುರಿಯನ್ನು ಮುಟ್ಟಿಸಿದರು ಅಂತಾನೆ ಹೇಳಬಹುದು. ಎಂದಿನಂತೆ ಸಂಜು ಸ್ಯಾಮ್ಸನ್ ಮತ್ತು ಸೂರ್ಯಕುಮಾರ್ ಯಾದವ್ ರವರು ತಮ್ಮ ಕಳಪೆಯ ಫಾರ್ಮ್ ಅನ್ನು ಮುಂದುವರಿಸುವ ಮೂಲಕ ಸಂಜು ಸ್ಯಾಮ್ಸನ್ ರವರು ಕೇವಲ 1 ರನ್ಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರೆ, ನಾಯಕ ಸೂರ್ಯಕುಮಾರ್ ಯಾದವ್ ರವರು 0 ಸುತ್ತುವ ಮೂಲಕ ಪೆವಿಲಿಯನ್ ಸೇರಿಕೊಂಡರು ಅಂತಾನೆ ಹೇಳಬಹುದು. ಇವರ ನಂತರ ಅಭಿಷೇಕ್ ಶರ್ಮಾ ಮತ್ತು ರಿಂಕು ಸಿಂಗ್ ರವರ ಜೊತೆಯಾಟದಿಂದ ಭಾರತ ತಂಡ ಸ್ವಲ್ಪ ಚೇತರಿಸಿಕೊಂಡಿತು ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ರವರ ಸ್ಫೋಟಕ ಬ್ಯಾಟಿಂಗ್ನೊಂದಿಗೆ ಭಾರತ ತಂಡ ತನ್ನ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ಸ್ಗಳನ್ನು ಕಳೆದುಕೊಂಡು 181 ರನ್ಸ್ಗಳನ್ನು ಕಲೆ ಹಾಕಿತು ಅಂತಾನೆ ಹೇಳಬಹುದು. ಇತ್ತ ಕಡೆ ಇಂಗ್ಲೆಂಡ್ ತಂಡದ ಪರವಾಗಿ ಬಿರುಗಾಳಿ ಬೌಲಿಂಗ್ ಮಾಡಿದಂಥ ಸಕಿಬ್ ಮೊಹಮ್ಮದ್ ರವರು ಒಂದೇ ಓವರ್ನಲ್ಲಿ 3 ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರೆ, ಓವರ್ಟರ್ನ್ ರವರು 2 ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರು. ತದನಂತರ ಬ್ಯಾಟಿಂಗನ್ನು ಆರಂಭಿಸಿದಂಥ ಇಂಗ್ಲೆಂಡ್ ತಂಡದ ಪರವಾಗಿ ಫಿಲ್ ಸಾಲ್ಟ್ ಮತ್ತು ಬೆನ್ ಡುಕೆಟ್ ರವರು ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದರು. ಫಿಲ್ ಸಾಲ್ಟ್ ರವರು 21 ಎಸೆತಗಳಲ್ಲಿ 4 ಬೌಂಡರಿಗಳ ಸಹಾಯದೊಂದಿಗೆ 23 ರನ್ಸ್ಗಳನ್ನು ಕಲೆ ಹಾಕಿದರೆ, ಬೆನ್ ಡುಕೆಟ್ ರವರು 19 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 39 ರನ್ಸ್ಗಳನ್ನು ಕಲೆ ಹಾಕಿದರು. ಮತ್ತು 3ನೇ ಕ್ರಮಾಂಕದಲ್ಲಿ ಬಂದ ಜಾಸ್ ಬಟ್ಲರ್ ರವರು ತಾವು ಎದುರಿಸಿದ 3ನೇ ಬೌಲ್ನಲ್ಲೇ ಕೇವಲ 2 ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಅಂತಾನೆ ಹೇಳಬಹುದು. ಇನ್ನು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದ ಹ್ಯಾರಿ ಬ್ರೂಕ್ ರವರು 26 ಎಸೆತಗಳಲ್ಲಿ 5 ಬೌಂಡರಿ ಮತ್ತು 2 ಸಿಕ್ಸರ್ಗಳ ಸಹಾಯದೊಂದಿಗೆ 51 ರನ್ಸ್ಗಳನ್ನು ಕಲೆ ಹಾಕಿದರು. ಮತ್ತು ಜೇಮಿ ಓವರ್ಟರ್ನ್ ರವರು ತಾವು ಎದುರಿಸಿದ 15 ಎಸೆತಗಳಲ್ಲಿ 1 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 19 ರನ್ಸ್ಗಳನ್ನು ಕಲೆ ಹಾಕಿ ಪೆವಿಲಿಯನ್ ಕಡೆಗೆ ನಡೆದರು. ಇವರನ್ನು ಹೊರತುಪಡಿಸಿ ಇಂಗ್ಲೆಂಡ್ ತಂಡದ ಪರವಾಗಿ ಯಾವ ಒಬ್ಬ ಬ್ಯಾಟರ್ ಕೂಡ ಹೇಳಿಕೊಳ್ಳುವ ಪ್ರದರ್ಶನವನ್ನು ತೋರಲಾಗಲಿಲ್ಲ ಅಂತಾನೆ ಹೇಳಬಹುದು. ಇದರಿಂದಾಗಿ ಇಂಗ್ಲೆಂಡ್ ತಂಡವು ತನ್ನ ನಿಗದಿತ 20 ಓವರ್ಗಳನ್ನು ಕೂಡ ಪೂರೈಸಲಾಗದೆ ತನ್ನ ಸಂಪೂರ್ಣ 10 ವಿಕೆಟ್ಸ್ಗಳನ್ನು ಕಳೆದುಕೊಂಡು ಕೇವಲ 166 ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ಭಾರತ ತಂಡ ಈ ಪಂದ್ಯವನ್ನು 15 ರನ್ಸ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಇಂಗ್ಲೆಂಡ್ ಸರಣಿಯನ್ನು ತನ್ನ ಕೈವಶವಾಗಿ ಮಾಡಿಕೊಂಡಿದೆ ಅಂತಾನೆ ಹೇಳಬಹುದು. ಇತ್ತ ಕಡೆ ಭಾರತ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದಂಥ ರವಿ ಬಿಷ್ಣೋಯ್ ಮತ್ತು ಹರ್ಷಿತ್ ರಾಣಾ ರವರು ತಲಾ 3 ವಿಕೆಟ್ಸ್ಗಳನ್ನು ಪಡೆದುಕೊಂಡರೆ, ವರುಣ್ ಚಕ್ರವರ್ತಿ 2 ವಿಕೆಟ್ಸ್ಗಳನ್ನು ಪಡೆದುಕೊಂಡರು. ಮತ್ತು ಹರ್ಷದೀಪ್ ಸಿಂಗ್ ಮತ್ತು ಅಕ್ಷರ್ ಪಟೇಲ್ ರವರು ತಲಾ 1 ವಿಕೆಟ್ಸ್ಗಳನ್ನು ಪಡೆದುಕೊಳ್ಳುವ ಮೂಲಕ ಇಂಗ್ಲೆಂಡ್ ತಂಡದ 10 ವಿಕೆಟ್ಸ್ಗಳನ್ನು ಕೂಡ ಕಿತ್ತೆಸೆದರು ಅಂತಾನೆ ಹೇಳಬಹುದು. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.